ನಿಮ್ ಕಣ್ಣತ್ರ ಒಂದೊಂದ್ಸಲ ಈ ರೀತಿ ಒಡ್ಕೊಳ್ತಾ ಇರುತ್ತೆ, ಅಬ್ಸರ್ವ್ ಮಾಡಿದೀರಾ? ಇದ್ಯಾಕೆ ಅಂತ ಕೇಳಿದ್ರೆ ನಿಮ್ಮ ದೇಹದಲ್ಲಿ ಮೆಗ್ನೀಷಿಯಂ ಡಿಫಿಷಿಯನ್ಸಿ ಆಗಿದ್ರೆ ಆಗುತ್ತೆ. ಅದ್ರ ಜೊತೆಗೆ ಮೈಗ್ರೇನ್ ಇರುತ್ತೆ, ಟೆನ್ಷನ್ ಹೆಡ್ಏಕ್ ಬರುತ್ತೆ, ನಿದ್ದೆ ಸರಿಯಾಗಿ ಬರಲ್ಲ, ಮೋಷನ್ ಪ್ರಾಬ್ಲಮ್ ಇರುತ್ತೆ, ಮಸಲ್ ಕ್ರಾಂಪ್ ಆಗುತ್ತೆ, ತುಂಬಾ ಸುಸ್ತಾಗುತ್ತೆ, ಲೋ ಎನರ್ಜಿ ಫೀಲ್ ಆಗುತ್ತೆ, ಹಾರ್ಟ್ ಬೀಟ್ ತುಂಬಾ ಇರ್ರೆಗ್ಯುಲರ್ ಆಗಿರುತ್ತೆ, ಸೌಂಡ್ ನಿಮ್ಗೆ ಜಾಸ್ತಿ ಆಗಲ್ಲ, ಕೋಲ್ಡ್ ನ ತಡಿಯಕ್ ಆಗಲ್ಲ, ತುಂಬಾ ಕನ್ಫ್ಯೂಷನ್ ಇರುತ್ತೆ, ಸ್ವೀಟ್ ಬೇಕು ಅಂತ ಅನ್ಸುತ್ತೆ, ಚಾಕ್ಲೇಟ್ ತಿನ್ಬೇಕು ಅನ್ಸುತ್ತೆ, ಕೈ ಕಾಲು ಬೆರಳುಗಳಲ್ಲಿ ನಂಬ್ಲಿಂಗ್ ಅಥವಾ ಟಿಂಗ್ಲಿಂಗ್ ಸೆನ್ಸೇಷನ್ ಇರುತ್ತೆ, ಹೈ ಬ್ಲಡ್ ಪ್ರೆಷರ್ ನೋಡಬಹುದು, ಕಾರ್ಟಿಸೋಲ್ ಹಾರ್ಮೋನ್ ಜಾಸ್ತಿ ಇರುತ್ತೆ. ಈ ಮೆಗ್ನೀಷಿಯಂ ನಮ್ ದೇಹಕ್ಕೆ ಏನಕ್ಕೆ ಬೇಕು ಅಂತಂದ್ರೆ ನಮ್ಮ ಹಾರ್ಟ್ ಹೆಲ್ತ್, ಬ್ರೈನ್ ಹೆಲ್ತ್, ಕಿಡ್ನಿ ಹೆಲ್ತ್ ಮತ್ತೆ ನಮ್ BP ನ ರೆಗ್ಯುಲೇಟ್ ಮಾಡುತ್ತೆ, ನಿದ್ದೆ ಚೆನ್ನಾಗಂಗ್ ಮಾಡುತ್ತೆ. ಈ ರೀತಿ ಸಮಸ್ಯೆಗಳು ಬರಬಾರ್ದು ಅಂದ್ರೆ ಯಾವ ರೀತಿ ಆಹಾರ ತಿನ್ಬೇಕು ಅಂತ ಕೇಳಿದ್ರೆ ಅವಕಾಡೋಸ್, ಬೆರ್ರೀಸ್, ಪೈನಾಪಲ್, ಕಿವಿ ಫ್ರೂಟ್ಸ್, ಡಾರ್ಕ್ ಚಾಕ್ಲೇಟ್, ಬಾದಾಮಿ, ಬಾಳೆಹಣ್ಣು, ಪಾಲಕ್ ಸೊಪ್ಪುಗಳು, ಕಾಳುಗಳು, ಪೀನಟ್ ಬಟರ್, ಬ್ರೌನ್ ರೈಸ್, ಬಟಾಣಿ, ನಟ್ಸ್ ಮತ್ತೆ ಸೀಡ್ಸ್, ಕಡ್ಲೆಕಾಳು, ಹಸಿರು ಸೊಪ್ಪುಗಳು, ಪರಂಗಿ ಹಣ್ಣು. ನಿಮ್ಮ ಆಹಾರಗಳಲ್ಲಿ ಇದನ್ನೆಲ್ಲ ಇನ್ಕ್ಲೂಡ್ ಮಾಡಿದಾಗ ಮೆಗ್ನೀಷಿಯಂ